ಶಿವಸೇನೆಗಿಂತಲೂ ಕೂಡ ಬಿಜೆಪಿ ಮುಂದಿದ್ದಂತದನ್ನ ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ಶಿವಸೇನೆಯನ್ನು ಕೂಡ ಏಕನಾಥ್ ಶಿಂದೆ ಬಹಳ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಚನ್ನಪಟ್ಟಣ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದ್ದು ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಹಿನ್ನಡೆ. ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಎಷ್ಟು ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ, ಎಷ್ಟು ಮತಗಳ ಎಣಿಕೆ ಆಗಿದೆ ಅದನ್ನ ನಿಮಗೆ ನಾವು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಅವರಿಗೆ ಆರಂಭಿಕ ಸುತ್ತಿನ ಹಿನ್ನಡೆ ಕಾಣ್ತಾ ಇದೆ. ಇಲ್ಲಿ ಇವ್ರು ಏನಾದ್ರು ಇಬ್ಬರಲ್ಲಿ ಒಬ್ರು ಗೆಲ್ಲಬೇಕು ಬಿಡಿ, ಇಬ್ಬರಲ್ಲಿ ಪ್ರಶ್ನೆ ಬೇರೆ. ಆದ್ರೆ ನೋಡಿ, ಇವರು ಕೂಡ ಎರಡು ಸೋತಿರೋರು, ಅವರು ಕೂಡ ಎರಡು ಸೋತಿರೋರು. ಹೌದು. ಸೊ ಈ ಬಾರಿ ಗೆಲುವಿದೆಯಲ್ಲ ವೆರಿ ಇಂಪಾರ್ಟೆಂಟ್. ಅದು ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ನಂಬರ್ 1. ನಂಬರ್ 2 ಏನು ಅಂದ್ರೆ ವೆರಿ ಇಂಪಾರ್ಟೆಂಟ್ಲಿ ದೇವೇಗೌಡರ ಮನೆತನದ ಲೆಗೆಸಿ ಇದೆಯಲ್ಲ ಅದನ್ನ ಕಂಟಿನ್ಯೂ ಮಾಡುವಂತ ಇರುವಂತ ಏಕೈಕ ಯುವಕ ಅಂತಂದ್ರೆ ಇವರು ಅನ್ನುವಂತ ಭರವಸೆ ಬಂದಿದೆ ಇವಾಗ. ಸೊ ಹಾಗಾಗಿ ಜನ ಇದನ್ನೆಲ್ಲ ಕನ್ಸಿಡರ್ ಮಾಡಬಹುದು ಅಂತ ಅನಿಸ್ತಾ ಇದೆ. ನಾವು ನೋಡ್ತಾ ಇದೀವಿ. ಭರತ್ ಬೊಮ್ಮಾಯಿ 275 ಮತಗಳ ಆರಂಭಿಕ ಮುನ್ನಡೆ. 275 ಆರಂಭಿಕ ಮುನ್ನಡೆ. ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಭರತ್ ಬೊಮ್ಮಾಯಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಇದು ಆರಂಭಿಕ ಮುನ್ನಡೆ. ನೀವು ಹೇಳಿದಾಗೆ ದೇವೇಗೌಡರ ಕುಟುಂಬದ ಲೆಗಸಿಯನ್ನ ಹೇಗೆ ನಿಖಿಲ್ ಕಂಟಿನ್ಯೂ ಮಾಡಬಹುದು ಅನ್ನುವಂಥದ್ದು ಇದೆಯೋ, ಬೊಮ್ಮಾಯಿ ಕುಟುಂಬದ ಲೆಗಸಿಯನ್ನ ಕಂಟಿನ್ಯೂ ಮಾಡುವಂತ ನಿಟ್ಟಿನಲ್ಲಿ ಭರತ್ ಬೊಮ್ಮಾಯಿ ಅವರು ಈ ಬಾರಿ ಅಖಾಡ ಕೇಳಿದಿದ್ದಾರೆ. ಆರಂಭಿಕ ಮುನ್ನಡೆ ಕಾಣ್ತಾ ಇದೆ. ಇನ್ನೊಂದು ವಿಚಾರ ವಿಶೇಷವಾಗಿ ಶಿಗ್ಗಾವಿ ಅಂತ ಅಂದ್ರೆ ಈಗಿರುವ, ಆಮೇಲೆ ರಾಜ್ಯದ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತಗಳು ಇರುವಂತ ಕ್ಷೇತ್ರಗಳಲ್ಲಿ ಶಿಗ್ಗಾವಿ ಕೂಡ ಒಂದು. ಹತ್ತತ್ರ 55,000ಕ್ಕೂ ಅಧಿಕ ಮತಗಳು ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇದೆ. ಆದ್ರೆ ಅದನ್ನ ಮೀರಿ ಬಿಜೆಪಿ ಅಭ್ಯರ್ಥಿ ಇಷ್ಟು ವರ್ಷ ಗೆದ್ಕೊಂಡ್ ಬರ್ತಾ ಇದ್ದು